ನಮಗೆ ಈಗಾಗಲೇ 3B ಮೀಸಲಾತಿ ಸೌಲಭ್ಯ ಸಿಗ್ತಾ ಇದೆ. ಆದರೆ ಕೂಡ ನಾವು 5% ಅದು ಸಿಗ್ತಾ ಇದ್ದ ಕಾರಣ ಬಹುದೊಡ್ಡ 5ಕ್ಕಿಂತಲೂ ಕಡಿಮೆನೇ ಅದ. ಆ ಬಹುದೊಡ್ಡ ಒಂದು ಸಮಾಜಕ್ಕೆ ಈ 5% ಮೀಸಲಾತಿ ಸಾಕಾಗ್ತಾ ಇಲ್ಲ. ಈಗಾಗಲೇ ಹಲವಾರು ಜನ 2A ಅಲ್ಲಿ ಮೀಸಲಾತಿಯನ್ನು ಪಡಿತಾ ಇದ್ದಾರೆ. ಅವರು ಕೂಡ ಇತರ ಸಮುದಾಯದವರು ಬೇರೆ ಕ್ಯಾಟಗರಿಗೆ ಹೋಗಲಿಕ್ಕೆ ಅವರು ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದಾರೆ. ಅವರು ಬೇರೆ ಕ್ಯಾಟಗರಿಗೆ ಹೋದರೆ ಅವರ ಒಂದು ಪಾಲನ್ನು ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಒದಗಿಸಿಕೊಡಬೇಕು. ಸಂವಿಧಾನಬದ್ಧವಾಗಿ ಅದರಿಗೆ ಸರ್ಕಾರಕ್ಕೂ ಕೂಡ ಅದರದೇ ಆದ ನಿಯಮಗಳನ್ನು ಪಾಲಿಸಿ ನಮ್ಮ ಸಮಾಜಕ್ಕೆ ನ್ಯಾಯಯುತವಾದ ಬೇಡಿಕೆ ಆಗಿರ್ತಕ್ಕಂಥ 2A ಮೀಸಲಾತಿಯನ್ನು ಕಲ್ಪಿಸಬೇಕಂತ ಹೇಳಿ ನಾವು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೀವಿ. 15% ನಮಗೆ ಮೀಸಲಾತಿಯನ್ನು ಕಲ್ಪಿಸಬೇಕಂತ ಕೇಳ್ತಾ ಇದ್ದೀವಿ. ಬೇಡಿಕೆ ಇದೆ ನಮ್ಮದು 15% ಕೊಡ್ರಿ ಅಂತೇಳಿ. ಅದು ಎಷ್ಟು ಕೊಡುತ್ತದೆ ಅಂತ ಅನ್ನೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ಯಾಕಂದರೆ ಅವ್ರಿಗೂ ಕೂಡ ಒಂದು ಕಾನೂನಿನ ಚೌಕಟ್ಟದ. 50% ಯಾವುದೇ ಮೀಸಲಾತಿ ಮೀರಬಾರ್ದಂತೆ ಸಂವಿಧಾನದ ನಿಯಮ, ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸಂವಿಧಾನದ ನಿಯಮ ಇದ್ದ ಕಾರಣ ನಮಗೆ ಹೆಚ್ಚಿನ ಪಾಲನ್ನು ಕೊಡಿ ಅಂಥೇಳಿ ನಾವು ಬಲಾಢ್ಯ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರೋದ್ರಿಂದ ನಮ್ಮ ಮಕ್ಕಳು ಅವಕಾಶಗಳಿಂದ ಆಗ್ತಾ ಇದ್ದಾರೆ ಅಂತೇಳಿ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಮಾಡ್ತಾಯಿದ್ದೀವಿ. ಆದರೆ ಯಾವುದೇ ಸರ್ಕಾರ ನಮ್ಮ ಒಂದು ಬೇಡಿಕೆಯನ್ನು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಈ ಕಾರಣಕ್ಕಾಗಿ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆಯನ್ನು ಸರ್ಕಾರವೇ ಮಾಡಿದೆ ಹೊರತು ನಾವು ಪಂಚಮಸಾಲಿ ಸಮಾಜದವರು ಯಾರೂ ಈ ಕಾನೂನನ್ನು ಕೈಗೆ ತೆಗೆದುಕೊಳ್ಳತಕ್ಕಂಥ, ಕಲ್ಲು ತೂರಾಟ ಮಾಡ್ತಕ್ಕಂಥ ಅಥವಾ ಮತ್ತೊಂದು ಸರ್ಕಾರಕ್ಕೆ ಕಪ್ಪು ಚುಕ್ಕೆ ತರತಕ್ಕಂಥ ಕೆಲಸವನ್ನು ನಾವು ಯಾವತ್ತೂ ಮಾಡುವುದಿಲ್ಲ, ಮುಂದಾದರೂ ಕೂಡ ಮಾಡುವುದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಾವು ಲಿಂಗಾಯತ ಪಂಚಮಸಾಲಿ ವಕೀಲರ ವೇದಿಕೆ ವಿಜಯಪುರ ವತಿಯಿಂದ ಮಾನ್ಯ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ, ರಾಜಭವನ ಬೆಂಗಳೂರು ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ಆಧಾರಪೂರ್ವಕವಾಗಿ ಮನವಿಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ. ಕರ್ನಾಟಕ ಇತಿಹಾಸ ಪರಂಪರೆಯಲ್ಲಿ ಪಂಚಮಸಾಲಿ ಸಮುದಾಯ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಸರ್ ಸಿದ್ದಪ್ಪ ಕಂಬಳಿ ವಕೀಲರು, DC ಪಾವಟೆ ಅವರಂಥ ಮಹಾನ್ ವ್ಯಕ್ತಿಗಳನ್ನು ನೀಡಿದ ಮಹಾನ್ ಸಮಾಜವಾಗಿದೆ. ಹೆಚ್ಚಾಗಿ ಕೃಷಿ ಕಾಯಕವನ್ನು ಮಾಡುತ್ತಾ ಬಸವಾದಿ ಶರಣರ ತತ್ವ ಸಿದ್ಧಾಂತ ಪಾಲಿಸುತ್ತಾ ದೇಶಕ್ಕೆ ಅನ್ನ ನೀಡುವುದರ ಜೊತೆಗೆ ಕೈಗಾರಿಕೆ, ವ್ಯಾಪಾರ, ಉದ್ಯಮ, ಸರ್ಕಾರಿ ಸೇವೆ ಸಲ್ಲಿಸುತ್ತಾ ದೇಶಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ. ದೇಶದ, ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಡ್ತಕ್ಕಂಥ ಪಂಚಮಸಾಲಿ ಸಮಾಜ ಬಾಂಧವರು ಅಂದಾಜು 1 ಕೋಟಿಗಿಂತಲೂ ಹೆಚ್ಚಿದ್ದಾರೆ ಅಂತ ಅಂಕಿಅಂಶಗಳ ಮೂಲಕ ತಿಳಿದು ಬರುತ್ತದೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಿರತಕ್ಕಂಥ ಈ ಸಮಾಜ, ನಮ್ಮ ಸಮಾಜದಲ್ಲಿ ಕೂಡ ಇನ್ನೂ ಅನೇಕ ಅಜ್ಞಾನ, ಅನಕ್ಷರತೆ, ಬಡತನ, ಸರ್ಕಾರಿ ಸೌಲಭ್ಯಗಳಿಂದ, ಶೈಕ್ಷಣಿಕ ಸೌಲಭ್ಯಗಳಿಂದ ವಂಚಿತರಾಗಿದ್ದೇವೆ. ಆ ಮೂಲಕ ನಮ್ಮ ಕೂಡಲ ಸಂಗಮ ಸುಕ್ಷೇತ್ರದ ಪಂಚಮಸಾಲಿ ಪೀಠದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರು ರಾಜ್ಯಾದ್ಯಂತ ಹಳ್ಳಿಗೆ ಹೋಗಿ ಇರತಕ್ಕಂಥ ನ್ಯೂನತೆಗಳನ್ನು ಕಂಡು ಇದರ ಪರಿಹಾರಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಾಜವನ್ನು ಸಂಘಟನೆ ಮಾಡಿ ಅತ್ಯಲ್ಪ ಪ್ರಮಾಣದಲ್ಲಿ ದೊರೆಯತಕ್ಕಂಥ ಸರ್ಕಾರಿ ಸೌಲಭ್ಯವನ್ನು 3Bಯಿಂದ 2Bಗೆ ನಮಗೆ ಅವಕಾಶ ಕಲ್ಪಿಸಿಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಅದಕ್ಕೆ 2A ಕಲ್ಪಿಸಿಕೊಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸಮಾಜದ ಎಲ್ಲ ರಾಜಕೀಯ ಮುಖಂಡರು, ಸಮಾಜದ ಧುರೀಣರು, ಹಿರಿಯರು, ಮಹಿಳೆಯರು, ಯುವಕರು ಎಲ್ಲರೂ ಸ್ಪಂದಿಸಿ ಅನೇಕ ಹೋರಾಟಗಳನ್ನು ನಾವು ಹಲವಾರು ರೀತಿ ಮಾಡಿದರೂ ಕೂಡ ಯಾವುದೇ ಸರ್ಕಾರ ಸ್ಪಂದಿಸದೆ ಮೊನ್ನೆ BJP ಸರ್ಕಾರ 2Dಯನ್ನು ಕಲ್ಪಿಸಿ ಏನಾದರೂ ಒಂದು ನಮಗೆ ನ್ಯಾಯವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿತ್ತು. ಅದು ಕೂಡ ಇವತ್ತು ನ್ಯಾಯಾಲಯದ ಅಂಗಣದಲ್ಲಿರ್ತಕ್ಕಂಥ ಕಾರಣಕ್ಕಾಗಿ ಅದು ಕೂಡ ನೆನಗುದಿಗೆ ಬಿದ್ದಿದೆ. ಆ ಕಾರಣಕ್ಕಾಗಿ ಅದು ಉಸಾಬರಣೆ ಬೇಡ ಅಂತೇಳಿ ಈಗ ನಮಗೆ ಮತ್ತೆ 2A ಮೀಸಲಾತಿಯನ್ನೇ ಕಲ್ಪಿಸಿ ಅಂಥೇಳಿ ನಾವು ಮೊನ್ನಿನ ದಿವಸ ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಕಾಂಗ್ರೆಸ್ ಪಕ್ಷಕ್ಕೆ ಹಲವಾರು ರೀತಿಯ ಮನವಿಯನ್ನು ಮಾಡಿಕೊಂಡು ಹಲವಾರು ರೀತಿ ನಿಯೋಗಗಳನ್ನು ಕರ್ಕೊಂಡು ಹೋಗೂ ಕೂಡ ಅವರು ಸ್ಪಂದಿಸದೇ ಇದ್ದಾಗ ಅನಿವಾರ್ಯವಾಗಿ ನಾವು ವಿಧಾನಸೌಧದ ಮುಂದೆ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಿಕ್ಕೆ ಒಂದು ನಿರ್ಧಾರವನ್ನು ಕೈಗೊಂಡಾಗ ಸಮಾಜ ಬಾಂಧವರು ನಾನಾ ಮೂಲೆಗಳಿಂದ ಆ ಒಂದು ಬೆಳಗಾವಿಯ ಒಂದು ಸುವರ್ಣ ವಿಧಾನಸೌಧದ ಮುಂದೆ ಮನವಿಯನ್ನು ಅರ್ಪಿಸಲಿಕ್ಕೆ, ಸತ್ಯಾಗ್ರಹದಲ್ಲಿ ಭಾಗವಹಿಸಲಿಕ್ಕೆ ಹೋದಾಗ ಅಲ್ಲಲ್ಲೇ ಸರ್ಕಾರ ಬ್ಯಾರಿಕೇಡ್ಗಳನ್ನು ಹಾಕಿ ಆ ಹೋರಾಟಗಾರರನ್ನ ಹತ್ತಿಕ್ಕತಕ್ಕಂಥ ಲಾಠಿ ಚಾರ್ಜ್ ಮೂಲಕ ಮತ್ತು ವಕೀಲರು, ರೈತರು, ಮಹಿಳೆಯರು ಮುಂತಾದ ಹಿರಿಯ ನಾಗರಿಕರನ್ನು ಲೆಕ್ಕಿಸದೆ ಮೂರ್ಛೆ ಹೋಗಿ ಬಿದ್ದರೂ ಕೂಡ ಅವರನ್ನು ಬಡಿ ಮಾಡಿ ಅವರನ್ನು ತಲೆ ಒಡೆದು ರಕ್ತಸ್ರಾವ ಮಾಡಿ ಈ ಒಂದು ಅನ್ಯಾಯವನ್ನು ಮಾಡಿದ್ದಾರೆ, ಘೋರ ಅಪರಾಧವನ್ನು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಾವು ರಾಜ್ಯಪಾಲರಿಗೆ, ನಮ್ಮ ಕೇಂದ್ರ ಸರ್ಕಾರವು ಕೂಡ ನಮ್ಮ ಪಂಚಮಸಾಲಿ ಸಮಾಜವನ್ನು OBC ಪಟ್ಟಿಗೆ ಸೇರಿಸಬೇಕು.
ಮತ್ತು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಈ ಸರ್ಕಾರವನ್ನು ಈ ದುರ್ವರ್ತನೆಯನ್ನು ಖಂಡಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಈ ಸರ್ಕಾರವನ್ನು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ವಜಾಗೊಳಿಸಬೇಕಂತ ಹೇಳಿ ನಾವು ವಕೀಲರು ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಅರ್ಪಿಸ್ತಾ ಇದ್ದೀವಿ. ಸ್ವಲ್ಪ ವೈಡ್ ಆಗಲಿ ಬರ್ರಿ.